ಪುರಿ ಹೊಳೆಗೆ ಸೇರುವಂತಹ ತೋಡು ಇದು. ಮಳೆಗಾಲದಲ್ಲಿ ತುಂಬಿ ಹರಿಬೇಕಾಗಿತ್ತು, ಆದರೆ ಹೇಗೆ ಸೋತು ಸೊರಗಿದೆ ನೋಡಿ ಅಂತೆ. ನೋಡುವಾಗಲೇ ಬೇಜಾರಾಗ್ತದೆ ಅಂತ. ಮಳೆ ಇಲ್ಲದೆ ಉಂಟಲ್ಲ, ಸೆಕೆ ಕೂಡ ಸ್ಟಾರ್ಟ್ ಆಗಿದೆ, ಬೆಳಿಗ್ಗೆ ಮೈಂದು ಹೀಗೆಲ್ಲ ಅವಸ್ಥೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗ ನಾನು ತೋಟಕ್ಕೆ ಬಂದಿದ್ದೇನೆ. ಯಾಕೆಂತ ಹೇಳಿದರೆ, ನನ್ನ ಮಗಳಿಗೆ ಪತ್ರೊಡೆ ಗಸಿ ಮೊನ್ನೆ ತುಂಬ ಇಷ್ಟ ಆಗಿತ್ತು. ಹಾಗೆ ಈಗ ಬಾಳೆ ಎಲೆಯಲ್ಲಿ ಮಾಡಿ ಅದನ್ನು ಸುತ್ತಿ ಪತ್ರೊಡೆ ಗಸಿ ಮಾಡುವ ಅಂತ ಹೊರಟಿದ್ದೇನೆ. ಹಾಗೆ ಬಾಳೆ ಎಲೆ ತರಲಿಕ್ಕೆ ಬಂದಿದ್ದೇನೆ. ಮತ್ತು ನನಗೆ ಸ್ವಲ್ಪ ಬೇಸಪ್ಪು ಕೂಡ ಬೇಕಿತ್ತು. ಹಾಗೆ ಬೇಸಪ್ಪು ಕೂಡ ಕೊಯ್ಯುವ ಅಂತ ಹೇಳಿ ಬಂದದ್ದು ತೋಟಕ್ಕೆ. ನೀವು ಕೂಡ ಬನ್ನಿ. ಈ ಮಡಲು ನೋಡುವಾಗ ನೆನಪಾಗುದು, ಒಲೆ ಉಂಟು ಮನೆಯಲ್ಲಿ, ಮಡಲು ತಗೊಂಡು ಹೋಗ್ಬೇಕು ಒಲೆ ಉರಿಸ್ಲಿಕ್ಕೆ ಅಂತ. ಮತ್ತೆ ಮರ್ತೇ ಹೋಗ್ತದೆ ನನಗೆ. ನೋಡಿ, ಇಲ್ಲಿ ಬಾಳೆ ಎಲ್ಲ ಎಲೆ ಎಲ್ಲ ಬಿದ್ದಿದೆ ನೋಡಿ, ಇದೇ ಸುಲಭ ಕೊಯ್ಲಿಕ್ಕೆ. ನನ್ನ ಈ ಬಿಸತಿ ಕೂಡ ಬಡ್ಡು ಅಂದರೆ ಬಡ್ಡು. ಇಷ್ಟು ಸಾಕು, ಈಗ ತುಂಬ ಆಯಿತು. ನಾವು ಮತ್ತೆ ಅಷ್ಟೇ ಅಲ್ಲ ಜನ ಇರೋದು, ಸಾಕು. ಇದು ಇಲ್ಲಿ ಇರಲಿ, ನಾವು ಬೇಸಪ್ಪು ತಗೊಂಡು ಬರುವ. ನೋಡಿ, ಹಾಳೆ ಎಲ್ಲ ಉಂಟು. ಇವತ್ತು ಬರಬೇಕು ನನಗೆ ತೋಟಕ್ಕೆ ಹಾಳೆ ಕೊಂಡೋಗ್ಲಿಕ್ಕೆ. ನಿನ್ನೆ ಎಲ್ಲ ಬರಲೇ ಇಲ್ಲ, ಮಳೆ ಬಂದರೆ ಎಲ್ಲ ಹಾಳಾಗ್ತದೆ. ದಿವಸಕ್ಕೆ ಒಂದು 2-3 ಹಾಳೆ ಎಲ್ಲ ಹಾಕಿದರೆ ಬೈಹುಲ್ಲು ಹಾಕಬೇಕಂತ ಇಲ್ಲ ಅಂತ, ಅದು ಸ್ವಲ್ಪ ಉಪಕಾರ ಆಗ್ತದೆ ನನಗೆ. ಆಗ ಬೈಹುಲ್ಲು ಉಳಿತದಲ್ಲ. ನೋಡಿ, ನೆಲನೆಲ್ಲಿದೆ ಗಿಡ, ಇದು ನಾನು ತಗೊಳ್ತೇನೆ. ಮನೆಯಲ್ಲಿ ನಮಗೆ ಕಷಾಯ ಇಡಲಿಕ್ಕೆ ಆಯಿತು. ನೋಡಿ, ಇಲ್ಲಿ ದೊಡ್ಡ ಮರ, ಇದು ನನ್ನ ಭಾವನ ತೋಟದ ಮರ. ಇದು ಸೋಮನ ಹುಳ ಬಂದಿರ್ತದೆ, ಹಾಗೆ ನಾನು ಬರುವುದೇ ಇಲ್ಲ. ನೋಡಿ, ಸ್ವಲ್ಪ ಜಾಸ್ತಿ ತಗೊಳ್ಳುವಲ್ಲ ಇವತ್ತು. ಈಗ ಸದ್ಯಕ್ಕೆ ಸಾಕು, ನಮಗೆ ಮತ್ತೆ ಸಿಗ್ತದಲ್ಲ ಬಂದರೆ ಅಲ್ಲ, ಸುಮ್ಮನೆ ಯಾಕೆ ಕೊಯ್ದು ಹಾಕಿ ಹಾಳು ಮಾಡೋದು. ಇದೀಗ ಇಲ್ಲಿಯೇ ಬಾಕಿ ಆಗ್ತಾಯಿತ್ತು ಅಂತ. ಇನ್ನು ಹೋಗುವ ಮನೆಗೆ ಕೆಸುವಿನ ಎಲೆ ಕೊಯ್ಲಿಕ್ಕೆ. ಇಲ್ಲಿ ನೋಡಿ ತೊಂಡೆಕಾಯಿ, ವಾಹ್ ನೋಡಿ, ಒಂದು ನೋಡದೆ ಹಾಳಾಗಿ ಹೋಯ್ತು. ಕೊಳ್ಳಿ ನೋಡಿ ತೊಂಡೆಕಾಯಿ ನೋಡಿ, ವಾವ್. ತೊಂಡೆಕಾಯಿ ನಮ್ಮ ಕಿಟ್ಟು ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಹಾಸಿಗೆ ಮಾಡಿಸ್ಲಿಕ್ಕೆ ಬಿಡುವುದಿಲ್ಲ. ನೋಡಿ, ಮಲಗಿದ್ದು ಎಲ್ಲ ಗಟ್ಟಿ ತಿಂದು ಮಲಗಿದ್ದಾಳೆ. ನೋಡಿ, ಇವತ್ತಿನ ಬ್ರೇಕ್ಫಾಸ್ಟಿಗೆ ಎಲ್ಲ ರೆಡಿ ಉಂಟು. ಇನ್ನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋದು. ಫ್ರೆಂಡ್ಸ್, ಇದು ನೋಡಿ, ಪತ್ರೊಡೆಗೆ ನಾನು ಉದ್ದಿನ ಬೇಳೆ ಮತ್ತು ಮೆಂತೆಯನ್ನು ತೆಂಗಿನ ಎಣ್ಣೆಯೊಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ. ಇದು ಉಡುಪಿ ಶೈಲಿಯ ಪತ್ರೊಡೆ ನಾನು ಮಾಡೋದು, ಅಂದರೆ ಪತ್ರೊಡೆ ಮಿಕ್ಸ್. ಸೊ ಇದರ ಟೇಸ್ಟ್ ಹೇಗಾಗ್ತದೆ ಅಂತ ಹೇಳ್ತೇನೆ, ಆಯಿತಾ. ಅಕ್ಕಿಯೊಟ್ಟಿಗೆ ಕೊತ್ತಂಬರಿ, ಜೀರಿಗೆ, ಹುಣಸೆ ಹುಳಿ ದೊಡ್ಡ ಗಾತ್ರದ್ದು, ಮೆಣಸು ತುಂಬ ಬೇಕು, ಒಂದು 15 ಮೆಣಸು, 4 ಪಾವು ಅಕ್ಕಿಗೆ. ಮತ್ತು ನೋಡಿ, ತೆಂಗಿನಕಾಯಿಯನ್ನು ಸಹ ನಾನು ಸ್ವಲ್ಪ ಹುರಿದಿಟ್ಕೊಂಡಿದ್ದೇನೆ. ಮೆಂತೆ ಮತ್ತು ಉದ್ದಿನ ಬೇಳೆಯೊಟ್ಟಿಗೆ ತೆಂಗಿನಕಾಯಿಯನ್ನು ಹುರಿದಿಟ್ಟು ಅದನ್ನು ಸಹ ಅಕ್ಕಿಯೊಟ್ಟಿಗೆ ನಾನೀಗ ಕಡೆದು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ಇದು ಹಿಟ್ಟು ನೋಡಿ, ಇಷ್ಟು ಗಟ್ಟಿ ಇರಬೇಕು, ಆಯಿತಾ. ಇಲ್ಲದಿದ್ದರೆ ಬಾಳೆ ಎಲೆಯಲ್ಲಿ ಅದು ಓಡ್ತದೆ. ಹಾಗೆ ಇದನ್ನು ಸರಿ ನಾವು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮಗೆ ಬೆಲ್ಲ ಬೇಕಿದ್ದರೆ ಬೆಲ್ಲ ಸಹ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಬಾಳೆ ಎಲೆಯಲ್ಲಿ ಇಟ್ಟು ನಾವು ಕಟ್ಟುವುದು ಅದನ್ನು.
ಬಾಳೆ ಎಲೆಯನ್ನು ನಾವು ಚೆಂದ ಮಾಡಿ ಬಾಡಿಸಿ ಮತ್ತೆ ಅದನ್ನು ಒರೆಸಬೇಕು, ಚಂಡಿ ತೆಗಿಬೇಕು, ಕೊಳೆ ಎಲ್ಲ ತೆಗಿಬೇಕು, ಒರೆಸಿ ಅದರ ನಂತರ ಅದರಲ್ಲಿ ಈ ಹಿಟ್ಟನ್ನು ನಾವು ಹಾಕಿ, ನೋಡಿ ಇದೊಂದು ಲಾಟ್ ಬಿಟ್ಟು ನನ್ನದು ಎಂತ ಇಡ್ಲಿ ಕುಕ್ಕರ್, ಅದರಲ್ಲಿ ಹಬೆ ಹೊರಗೆ ಹೋಗುದು ಅಂತ. ಇನ್ನು ನೋಡಿ ಬೆಲ್ಲ ಸಹ ನಾನು ಹಾಕಿದೆ, ನಮಗೆ ಸ್ವಲ್ಪ ಸಿಹಿ ಸಿಹಿ ಇಷ್ಟ ಅಲ್ಲ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಬಾಳೆ ಎಲೆಯಲ್ಲಿ ಇಟ್ಟು ಮಡಿಚಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ನೋಡಿ, ಇದು ಗಸಿ ಮಾಡಲಿಕ್ಕೆ ಬೇಕಾದಂತಹ ಮಸಾಲೆ ಕೂಡ ನಾನು ರೆಡಿ ಮಾಡಿಕೊಂಡೆ. ಇದು ನಮ್ಮ ಟೇಸ್ಟಿಗೆ ಸರಿಯಾಗಿ ಯಾವ ರೀತಿಯಲ್ಲಿ ಬೇಕಿದ್ರೆ ಸಹ ಮಾಡಬಹುದು, ಆಯಿತಾ. ನಾನು ಹೀಗೆ ಮಾಡಿದ್ದೇನೆ, ಅಂದರೆ ನಾವು ಸಾಂಬಾರು ಮಾಡುವ ಮಂಗಳೂರು ಶೈಲಿಯ ಸಾಂಬಾರು ಮಾಡುವ ರೀತಿಯಲ್ಲಿ ಮಾಡಿದ್ದೇನೆ. ಇದಕ್ಕೆ ಸಹ ಸ್ವಲ್ಪ ಹುಣಸೆ ಹುಳಿ ಎಲ್ಲ ಹಾಕಿದ್ದೇನೆ ನಾನು. ಇದನ್ನು ನಮಗೆ ಎಷ್ಟು ತೆಳು ಬೇಕು, ಎಷ್ಟು ಗಟ್ಟಿ ಬೇಕು, ಇದು ಡಿಪೆಂಡ್ಸ್, ನಾವು ಮನೆಯಲ್ಲಿ ಹೇಗೆ ತಿನ್ನಲಿಕ್ಕೆ ಇಷ್ಟಪಡ್ತೇವೆ ಆ ರೀತಿಯಲ್ಲಿ ಮಾಡಿದರೆ ಆಯಿತು. ಬೇಕಿದ್ರೆ ಬೆಲ್ಲ ಸಹ ಹಾಕಿಕೊಂಡ್ರೆ ಆಯಿತು. ಪತ್ರೊಡೆ ಗಟ್ಟಿ ಬೆಂದು ರೆಡಿಯಾಗಿದೆ, ಎಲ್ಲರೂ ಬನ್ನಿ ತಿನ್ನಲಿಕ್ಕೆ. ಇಲ್ಲ ಗಸಿಗೆ ಹಾಕಬೇಕೀಗ ಇದನ್ನು. ಆ್ಯಕ್ಚುಲಿ ಇದು ತಣಿಲಿಕ್ಕೆ ಬಿಡಬೇಕಾಯ್ತಾ, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಪೀಸ್ ಮಾಡ್ತಾ ಇದ್ದೇನೆ. ತಣಿಲಿಕ್ಕೆ ಬಿಟ್ಟರೆ ಚಂದ ಕಟ್ಟಾಗಿ ಹೇಗಾಗಿದೆ? ಮೊನ್ನೆ ಮಾಡಿದ್ದೇವಲ್ಲ ಅದು ಒಳ್ಳೇದಾ ಇದು ಒಳ್ಳೇದಾ? ಅದೇ ಒಳ್ಳೇದಾ ನಿಮಗೆ? ನಿನಗೆ? ನನಗೆ ಮಾತ್ರ ಇವತ್ತು ಮಾಡಿದ್ದು ಒಳ್ಳೇದಾದದ್ದು ಅಂತ. ನಿಮ್ಗೆ ಎಂತ ಆಗಿದೆ? ಮೊನ್ನೆದು ಎಂತ ಇತ್ತು ಟೇಸ್ಟ್? ಇದೆಂತ ಗೊತ್ತುಂಟಾ, ಅಡುಗೆ ಸೋಡಾ ಮತ್ತು ಹಾರ್ಪಿಕ್ಕನ್ನು ಹಾಕಿ ಬಾತ್ರೂಮ್ ಟೈಲ್ಸ್, ಟಾಯ್ಲೆಟ್ ಟೈಲ್ಸ್ ಎಲ್ಲ ತೊಳೆದ್ರೆ ಭಾರಿ ಕ್ಲೀನ್ ಆಗ್ತದೆ ಅಂತ ಒಂದು ಯೂಟ್ಯೂಬಲ್ಲಿ ನೋಡಿದೆ. ಹಾಗೆ ನಾನು ಸಹ ಟ್ರೈ ಮಾಡಲಿಕ್ಕೆ ಹೊರಟದು. ಇದು ನೊರೆ ಜಾಸ್ತಿ ಆಗಿ ಚೆಲ್ಲಿಕ್ಕೆ ಸ್ಟಾರ್ಟ್ ಆಯಿತು, ರಪ್ಪ ತಗೊಂಡು ಹೋದೆ ನಾನು. ನೋಡಿ ನಮ್ಮ ಬಾತ್ರೂಮ್ ಟೈಲ್ಸ್ ಎಲ್ಲ ಹೀಗೆಲ್ಲ ಆಗಿದೆ. ಅದಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನನ್ನ ಹಸ್ಬೆಂಡಿಗೆ ಪೈಲ್ಸ್ ಇರುವಾಗ ಯೂಸ್ ಮಾಡ್ತಾಯಿದ್ರು. ಅದನ್ನು ಚೆಲ್ಲಿ ಅದು ಕಪ್ಪಾಗಿದೆ, ಅದು ಕಲೆ ಹೋಗೋದೇ ಇಲ್ಲ ಅಂತ. ಹಾಗೆ ಇದನ್ನೆಲ್ಲ ಫುಲ್ಲು ನಾನು ಕ್ಲೀನ್ ಮಾಡಲಿಕ್ಕೆ ಉಂಟು. ಸೊ ಫ್ರೆಂಡ್ಸ್, ಈಗಷ್ಟೇ ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ. ಬಾತ್ರೂಮ್ ಟಾಯ್ಲೆಟ್ ಎಲ್ಲ ವಾಶ್ ಮಾಡಿ, ಅದೇ ಸೋಡಾ ಹುಡಿ ಹಾಕಿ ವಾಶ್ ಮಾಡಿದರೆ ಕ್ಲೀನ್ ಆಗ್ತದೆ ಅಂತ ಇತ್ತು. ಅದಕ್ಕೆ ನಾನು ಟ್ರೈ ಮಾಡಿದ್ದು, ಹಾಗೆಂತ ಕ್ಲೀನ್ ಆಗಲಿಲ್ಲ ಆಯಿತಾ. ಅದಂದರೆ ನಮ್ಮ ಬಾತ್ರೂಮಲ್ಲಿ ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನನ್ನ ಹಸ್ಬೆಂಡ್ ಆವಾಗ ಯೂಸ್ ಮಾಡ್ತಾಯಿದ್ರು. ಅದು ಚೆಲ್ಲಿದ ನೀರು ನಮ್ಮ ಟೈಲ್ಸಿಗೆ ತಾಗಿ ಬ್ಲ್ಯಾಕ್ ಆಗಿತ್ತು. ಹಾಗೆ ನಾನು ಆ ಹ್ಯಾಕನ್ನು ಯೂಸ್ ಮಾಡಿದ್ದು. ಅಡುಗೆ ಸೋಡಾ ಮತ್ತು ಹಾರ್ಪಿಕ್ಕನ್ನು ಮಿಕ್ಸ್ ಮಾಡಿ ನೆಲಕ್ಕೆ ಹಾಕಿ ಟೈಲ್ಸಿಗೆ ಹಾಕಿ ತಿಕ್ಕಬೇಕಂತವೆಲ್ಲ ಹೋಗ್ತದೆ ಅಂತ ಹಾಗೆ ಹಾಕಿದೆ. ನೋಡಿದೆ ಅದು ಹೋಗಲೇ ಇಲ್ಲ ಆಯಿತಾ. ಮತ್ತು ನಾನು ಸಬೀನ ಹಾಕಿ ತೊಳೆದದು. ಹಾಗೆ ಇವತ್ತು ನಂದು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ವಾಶ್ ಮಾಡುವಂತಹ ದಿನ. ಹಾಗೆ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ನೋಡಿದ್ರಲ್ಲ, ಆದ ಕಾರಣ ಮಧ್ಯಾಹ್ನಕ್ಕೆ ನಮಗೆ ಊಟ ಇಲ್ಲ. ನಾನು ವಾರಿಜ ಮತ್ತು ವೃಂದನನ್ನು ಆಗಲೇ ಹುಲ್ಲು ತಿಂದುಕೊಳ್ಳಿ ಅಂತ ಅವರಷ್ಟಕ್ಕೆ ಅವರನ್ನು ಬಿಟ್ಟಿದ್ದೆ. ನನಗೆ ಈಗ ಸಡನ್ನಾಗಿ ನೆನಪಾಯ್ತು, ಈಗ 2:03 ಆಯಿತು. ಇನ್ನು ವಾರಿಜ ಸೀದಾ ಹೋಗಿ ಕರುವಿನ ಹತ್ರ ನಿಂತು ಹಾಲು ಕುಡಿಸ್ತಾಳ ಅಂತ. ಹಾಗೆ ರಪ್ಪ ಹೊರಗೆ ಬಂದದ್ದು. ನೋಡಿ ಅವರು ಎಲ್ಲಿದ್ದಾರೆ ಅಂತ ನೋಡಿ, ಈಗ ನೀವೇ ತೋರಿಸ್ತೇನೆ. ನಮ್ಮ ಮುದ್ದು ಬಂಗಾರ ಇಲ್ಲಿದ್ದಾಳೆ. ಓ ಅಲ್ಲಿದ್ದಾಳೆ ವಾರಿಜಮ್ಮ ನೋಡಿ. ನಾವು ಬೇಕಂತಲೇ ಬಿಟ್ಟದು ಅಂತ ಎಣಿಸ್ತಾರೆ, ಅದಕ್ಕೆ ಬೇಕಾಗಿ ಅವಳನ್ನು ಸಂಜೆ ಬಿಡ್ತೇನೆ ಮಾತ್ರ ಇವತ್ತು.
ನೋಡಿ ಎಷ್ಟು ಚಂದ ಮೇಯುದು. ಕಿಟ್ಟುಗೆ ಜಾದ ಪಡು, ಜಾದ ಪಡು ಕಿಟ್ಟು. ನಾನು ತೋಟಕ್ಕೆ ಹೋಗಿ ಸ್ವಲ್ಪ ಹಾಳೆ ಸೋಗೆ ಎಲ್ಲ ಹೆಕ್ಕಿಕೊಂಡು ಬಂದದ್ದು. ನೋಡಿ ಹೇಗೆ ಬೆವರಿದೆ ನೋಡಿ ಅಂತೆ. ಅದು ತುಂಬ ಸೆಕೆ ಅಲ್ಲ, ಮಳೆ ಇಲ್ಲದೆ ಕಂಡಬಟ್ಟೆ ಸೆಕೆ ಅಂತ. ಈಗ ಹಾಳೆ ಎಲ್ಲ ಹಾಕಿ ಬಂದದ್ದು, ಅದನ್ನು ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿ ಎಲ್ಲ ಹಸುಗಳಿಗೆ ಹಾಕಿ ಬಂದದ್ದು. ವಾರಿಜ ಮತ್ತು ವೃಂದನನ್ನು ಸಹ ಕಟ್ಟಿದೆ. ಇನ್ನು ಅವಳು ಹೋಗಿ ಹಾಲು ಕುಡಿಸೋದು ಬೇಡ ಅಂತ. ಈಗ ಹೋಗಿ ಇನ್ನು ಹಾಲು ಕರೆದು ಬರ್ತೇನೆ ನಾನು. ಫ್ರೆಂಡ್ಸ್, ಇಲ್ಲಿ ನೋಡಿ ವೃದ್ಧಿ ಇದ್ದಾಳಲ್ಲ, ಅವಳನ್ನು ನೋಡಿದರೆ ನಮ್ಮ ನಿಸರ್ಗನಿಗೆ ಹೆದರಿಕೆ ಅಂತೆ. ಅದಕ್ಕೆ ಅವಳು ವಾಕಿಂಗ್ ಬರೋದಿಲ್ಲ ಅಂತ ಹೇಳೋದು. ಮತ್ತು ಮಗಳೀಗ ವಾಕಿಂಗ್ ಹೊರಟಿದ್ದೇವೆ ನಮ್ಮ ಅಂಗಳದಲ್ಲಿ, ದೂರ ಹೋಗೋದಿಲ್ಲ. ರೋಡಿಗೆ ಹೋಗ್ಬೋದು, ಆದರೆ ನನ್ನ ಹಿಂದೆ ಈಗ ವೃದ್ಧಿ ಸಹ ಬರ್ಬೋದು ನಾನು ಹೋದರೆ. ನೋಡಿ ಬಂಟಿ ಸಹ ವಾಕಿಂಗ್ ಹೊರಟದು. ಬಾಂಟೆ ನಮ್ಮ ವರ್ಧನ ನೋಡಿ ಇಲ್ಲಿ ಅವ ಮಾಡಿದ ಕೆಲಸ. ಸೈಡ್ ಕಟ್ಟಿದ್ದು ಆ ತಗಡನ್ನು ದೂಡಿ ಹಾಕಿದ್ದಾನೆ ಕಳ್ಳ. ಅಷ್ಟಮಿಗ ಅಡಿಗೆ ಅಂಪರೆ. ವೃದ್ಧಿಯನ್ನು ನೋಡಿ ನಾನೀಗ ಮೇಯಲಿಕ್ಕೆ ಬಿಟ್ಟದ್ದು ಸಂಜೆ ಹೊತ್ತಿಗೆ. ಎಷ್ಟು ಹೊತ್ತು ಮೇಯ್ತಾಳೆ ನೋಡ್ಬೇಕು. ಇವತ್ತೊಂದು ಬಾರಿ ಗಮ್ಮತ್ತಾಗಿದೆ. ಬೆಳಿಗ್ಗೆ ನಾನು ಇವರ ಇಬ್ಬರು ಮಕ್ಕಳನ್ನು ಸಹ ಬಿಟ್ಟದ್ದು, ಇವಳ್ದು ಮತ್ತು ವಾರಿಜಂದು. ನನಗೆ ಇವತ್ತು ಸಂಜೆ ಹೋಗುವಾಗ ಹಾಲೇ ಇಲ್ಲ ಅಂತ. ಇವಳು ಮಗನಿಗೆ ತುಳಿಯುವುದು. ಮತ್ತು ನಾನು ನೀರು ಹಾಕಿ ಕರೀಲಿಕ್ಕೆ ಹೋಗ್ತೇನೆ, ಒಂದು ಬೊಟ್ಟ ಹಾಲಿಲ್ಲ ನನಗೆ. ಭಾರಿ ಜೋರಿದ್ದಾಳೆ. ಇವಳು ಸಹ ಬಿಟ್ಟದೆ ಯಾಕೆ ನೋಡಿ ಅಂತೆ. ಇಲ್ಲ ಇದು ನನ್ನ ಮೇಲೆ ಬರುವ ಅಂದಾಜಿ ನೋಡಿ ನನ್ನ ಮೇಲೆ ಬರೋದು ನೋಡಿ ಇವಳು. ಒಬ್ಬೋ ಶುಬ್ಬಿ ಎನ್ನ ಶುಬ್ಬಿ ಬಂಗಾರ. ಇಲ್ಲಿ ನೋಡಿ ಏ ಉದ್ಯಮ, ಇಲ್ಲಿ ನೋಡಿ ನನ್ನ ಬಂಗಾರ ಬಾಬಾ. ಕಿಟ್ಟು ಫ್ರೆಂಡ್ಸ್, ನಾನು ಬೆಳಿಗ್ಗೆ ಪತ್ರೊಡೆ ಗಟ್ಟಿ ಹೀಗೆ ಎಲೆಯಲ್ಲಿ ಮಾಡಿ ಸಿಟ್ಟು ಮಾಡಿದಲ್ಲ. ಸೊ ಈಗ ಒಂದು 3-4 ಹೀಗೆ ಉಳಿದಿದೆ ಎಲೆಯಲ್ಲಿ. ಅದನ್ನು ಎಂತ ಮಾಡೋದು, ಬೆಲ್ಲ ಹಾಕಿ ಯಾವಾಗಲೇ ಯಾಕೆ ಮಾಡೋದು, ಇದು ಸ್ಪೆಷಲ್ ಮಾಡುವಂತ. ಹಾಗೆ ಅದನ್ನು ಉಂಟಲ್ಲ ಹೀಗೆ ನೋಡಿ ಈ ಟೈಪಲ್ಲಿ ಕಟ್ ಮಾಡಿ ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ನಾವು ಈಗ ಕಲ್ಲಲ್ಲಿ ಇಡುದು ಅಂತ ಹೇಳ್ತಾರಲ್ಲ ಪತ್ರೊಡೆ, ಅದೇ ಟೈಪಲ್ಲಿ ಮಾಡೋದು. ಹೀಗೆ ಕಟ್ ಮಾಡಿ ನೋಡಿ, ಒಳ್ಳೆ ಗರಿ ಕಾಣ್ತಾ ಉಂಟು ನೋಡುವಾಗಲೇ. ಅದು 2 ಪೀಸ್ ಮಾಡಿದ್ದೇನೆ ಮಿಡ್ಲಲ್ಲಿ. ನಾನು ಒಂದನ್ನು ನಡುವೆ ಅರ್ಧ ಮಾಡೋದು ಹೇಳ್ತಾವಲ್ಲ ಹಾಗೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್.